Hello everyone. Today's class we are going to learn seating arrangement concept under reasoning. So before go through the few problems, we will go through the basics. So usually seating arrangement andre we should know certain things. Again, first of all, we should know ದಿಕ್ಕುಗಳು ಅಂತ ಹೇಳ್ತಾರೆ ಗೊತ್ತಾ. ದಿಕ್ಕುಗಳು ಯಾವ್ದ್ಯಾವ್ದಿದೆ? ಸೌತ್, ನಾರ್ತ್, ಈಸ್ಟ್, ವೆಸ್ಟ್, ರೈಟ್? ಸೊ ಯೂಶ್ವಲಿ ಸೀಟಿಂಗ್ ಅರೇಂಜ್ಮೆಂಟ್ ಮಾಡುವಾಗ ವಿ ಶುಡ್ ನೋ ದಿಸ್ ಥಿಂಗ್: ನಾರ್ತ್, ಈಸ್ಟ್, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆ್ಯಂಡ್ ಪ್ಲಸ್ ರೈಟ್, ಲೆಫ್ಟ್, ಅಪ್ ಆ್ಯಂಡ್ ಡೌನ್. ದೀಸ್ ಥಿಂಗ್ಸ್ ನಮ್ಮ ಎಡಭಾಗ, ನಮ್ಮ ಬಲಭಾಗ, ಮೇಲೆ, ಕೆಳಗೆ. ಸೊ ಇಂಥ ವಿಚಾರಗಳಲ್ಲಿ ನಾವು ಎಕ್ಸಾಕ್ಟಾಗಿ ಪಕ್ಕ ಇರಬೇಕಾಗತ್ತೆ. ಸೊ ಹಾಗಿದ್ದಾಗ ನಾವು ವಿ ಕ್ಯಾನ್ ಈಸಿಲಿ ಸಾಲ್ವ್ ದ ಪ್ರಾಬ್ಲಮ್ಸ್ ರಿಲೇಟಿಂಗ್ ಟು ಸೀಟಿಂಗ್ ಅರೇಂಜ್ಮೆಂಟ್. ಕ್ಲಿಯರ್? ಸೊ ಯೂಶ್ವಲಿ ದಿಸ್ ವಿ ಕ್ಯಾನ್ ಸೇ ಇಟ್ ಆಸ್ ಅ ಸೆಂಟರ್. ಸೊ ಇಫ್ ಯು ಸ್ಟ್ಯಾಂಡ್ ಹಿಯರ್, ಸೊ ಯು ಆರ್ ಫೋಕಸಿಂಗ್ ಆನ್ ದ ಸೆಂಟರ್, ರೈಟ್? ನೀವು ಈ ಒಂದು ಕೇಂದ್ರ ಬಿಂದುವನ್ನು ಫೋಕಸ್ ಮಾಡ್ತಾ ಇದ್ದೀರಿ ಅಂದರೆ ದಿಸ್ ಈಸ್ ಯುವರ್ ರೈಟ್ ಸೈಡ್ and this is your left side. Clear? At the same time, if you are standing here, ಇಲ್ಲಿ ನಿಂತಿದ್ರಿ and you are focusing on center, this is your right, this is your left. Same kind, if you stand here, you are focusing on center, this is your right, this is your left. Same thing, you are focusing here, this is your left, this is your right. So if you stand and you are face towards the center, ಇಲ್ಲಿ ಈ ಕಡೆಗೆ ಮುಖ ಮಾಡಿ ನಿಂತಿರ್ತೀರಿ ಅಂದಾಗ ನಿಮ್ಮ ಬಲಗೈ ನಾರ್ತ್ ಕಡೆಗೆ ಇರುತ್ತೆ. ಸೊ ದಟ್ ಈಸ್ ರೈಟ್ ಸೈಡ್. ಸೌತ್ ಕಡೆಗೆ ಇರುವಂಥದ್ದು ಎಡಗೈ ಇರುತ್ತೆ, ಲೆಫ್ಟ್ ಸೈಡ್. ಸೊ ಇದು ಬೇಸಿಕ್. ಆ್ಯಂಡ್ ಅಪ್ವರ್ಡ್ ಮೇಲೆ ನೋಡುವಂಥದ್ದು. ಡೌನ್, ಇಟ್ಸ್ ಡೌನ್ವರ್ಡ್ ಅಂದರೆ, ಫಾರ್ ಎಕ್ಸಾಂಪಲ್ ನಾರ್ತಿಂದ ಡೌನ್ವರ್ಡಿಗೆ ಹೋಗ್ತಾ ಇದ್ದೀನಿ ಅಂದರೆ ಸೌತ್ ಅಂತ ಹೇಳ್ತೀವಿ. ಕ್ಲಿಯರ್? ಸೌತಿಂದ ಅಪ್ವರ್ಡ್ ಹೋಗ್ತಾ ಇದ್ದೀನಿ ಅಂದರೆ ನಾರ್ತ್ ಅಂತ ಹೇಳ್ಬೋದು. ಕ್ಲಿಯರ್? ಸೊ ದೀಸ್ ಬೇಸಿಕ್ ಥಿಂಗ್ಸ್ ಯು ಶುಡ್ ನೋ ಬಿಫೋರ್ ಎಂಟರಿಂಗ್ ದ ಪ್ರಾಬ್ಲಮ್. ಪ್ರಾಬ್ಲಮ್ಸ್ ಆರ್ ವೆರಿ ಸಿಂಪಲ್ ಇಫ್ ಯು ನೋ ದ ಕಾನ್ಸೆಪ್ಟ್ ಆಫ್ ವೆಸ್ಟ್, ಈಸ್ಟ್, ನಾರ್ತ್, ಸೌತ್ and left and right in regarding basic problems. Let's go through the single problem. So see here, it's a basic problem. P, Q, R, S, T, U, V and Z. ಎಷ್ಟು ಜನ ಇದ್ದಾರೆ? 1, 2, 3, 4, 5, 6, 7, 8. 8 members are there. Are sitting around a circular table. Sitting around a circular table. Circular table means round table. Facing the center. Everyone facing the center. ಆ ಟೇಬಲ್ನ ಕೇಂದ್ರ ಬಿಂದುವಿನ ಸೆಂಟರ್ನ ನೋಡ್ತಾ ಇದ್ದಾರೆ. ಬಟ್ ನಾಟ್ ನೆಸೆಸರಿಲಿ ಇನ್ ದ ಸೇಮ್ ಆರ್ಡರ್. ಸೊ ಇದೇ ಆರ್ಡರ್ ಕೂತಿರ್ಬೇಕು ಅಂತೇನು ಇಲ್ಲ. ನಾಟ್ ನೆಸೆಸರಿಲಿ ಇನ್ ದ ಸೇಮ್ ಆರ್ಡರ್. ಎಸ್ ಈಸ್ ದ ಸೆಕೆಂಡ್ ರೈಟ್ ಆಫ್ ಪಿ. ಪಿ ಈಸ್ ದ ಸೆಕೆಂಡ್ ಟು ದ ರೈಟ್ ಆಫ್ ವಿ. ಆರ್ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ವಿ and third to the right of Q. W is not an immediate neighbor of V. Neighbor andre ನೆರೆಹೊರೆ ಅಲ್ವಾ? Clear? Of V. Z is second to the right of T. So ಇಲ್ಲಿ ನೋಡಿ, ಯೂಶುವಲಿ ರೈಟ್, ಲೆಫ್ಟ್, ಸೆಕೆಂಡ್ ರೈಟ್, ಥರ್ಡ್ ರೈಟ್ ಅಂತೆಲ್ಲ ಕೊಟ್ಟಿರಲ್ವಾ? ಸೊ ರೈಟ್ ಲೆಫ್ಟ್ ಅನ್ನು ನಾವು ಎಕ್ಸಾಕ್ಟ್ ಆಗಿ ಗುರುತಿಸ್ತೀವಿ ಅಂತ ಆದರೆ ಸೊ ಈ ಸೀಟಿಂಗ್ ಅರೇಂಜ್ಮೆಂಟನ್ನು ಆರಾಮಾಗಿ ಮಾಡ್ಬೋದು. ಲೆಟ್ ಅಸ್ ಗೋ ಥ್ರೂ ದ ಸೊಲ್ಯೂಷನ್. Just imagine P, Q, R, S, T, U, V, W and Z are sitting around a circular table. So ಇದೊಂದು ಟೇಬಲ್ ಅಂತ ಕನ್ಸಿಡರ್ ಮಾಡಿ. ಇಟ್ಸ್ ಎ ಸರ್ಕ್ಯುಲರ್ ಸರ್ಕಲ್ ಫೇಸಿಂಗ್ ದ ಸೆಂಟರ್. Facing the center. So how many members are there? 1, 2, 3, 4, 5, 6, 7, 8. Clear? 1, 2, 3, 4, so 5, so 6, 7 and 8. So all are facing the center, right? So ಇಲ್ಲಿ ಕ್ಲಿಯರ್ ಆಯಿತು.
P, Q are sitting around a circular table facing the center. So P, Q, R, S, T, U, V, W, Z. Okay, they are all facing the center. And they told, but not necessarily in the same order. ಇದೇ ಆರ್ಡರ್ ಇರಬೇಕು ಅಂತಿಲ್ಲ. But we have to arrange according to the problem. ಹೇಗೆ ಅಂತ. So let us go through the solution. S is the second rate of P. So S second rate of P ಅಂತ ಹೇಳಿದ್ದಾರೆ. So first we will recognize P. We will fix the P here. We will fix the P here. Clear? P ಅನ್ನು ನಾವೇನು ಮಾಡ್ತೀವಿ? So we will fix P here. So ಇಲ್ಲಿ P ಅನ್ನು ಫಿಕ್ಸ್ ಮಾಡಿದಾಗ ಏನು ಹೇಳಿದ್ದಾರೆ? S is the second rate of P. S is the second rate. P ಗೆ ರೈಟ್ ಯಾವುದು, ಲೆಫ್ಟ್ ಯಾವುದು? ರೈಟ್ ಈಸ್ ಈ ಕಡೆ, ಲೆಫ್ಟ್ ಈ ಕಡೆ ಅಲ್ವಾ? ಸೆಕೆಂಡ್ ಟು ದ ರೈಟ್ ಆಫ್ ಪಿ. ಪಿ ಯ ಸೆಕೆಂಡ್ ಅಂದ್ರೆ 1, 2. ಸೊ ಇಲ್ಲಿ ಯಾರು ಬರ್ತಾರೆ? ಎಸ್ ವಿಲ್ ಬಿಕಮ್ ಹಿಯರ್. ಅರ್ಥ ಆಗ್ತಿದೆ ಅಲ್ವಾ? ಸೇಮ್. ಎಸ್ ಈಸ್ ದ ಸೆಕೆಂಡ್ ರೈಟ್ ಆಫ್ ಪಿ. ಎಸ್ ಈಸ್ ದ ಸೆಕೆಂಡ್ ರೈಟ್. ಪಿ ಯ ರೈಟ್ ಸೈಡ್ ಸೆಕೆಂಡ್ನೇ ಚೇರಲ್ಲಿ ಕೂರ್ತಾ ಇದ್ದಾನೆ. ಸೊ ಪಿ ಫಸ್ಟ್ ಚೇರ್, ಸೆಕೆಂಡ್ ಚೇರ್ ಅಲ್ಲಿ ಕೂರ್ತಾ ಇದೆ. ದಟ್ ಈಸ್ ಎಸ್. ಇಬ್ಬರಿಗೆ ಸೀಟ್ ಅಲಾಟ್ಮೆಂಟ್ ಆಯಿತು. ನೆಕ್ಸ್ಟ್, ಪಿ ಇಸ್ ದ ಸೆಕೆಂಡ್ ಟು ದ ರೈಟ್ ಆಫ್ ವಿ. ಪಿ ವಿಯ ಬಲಭಾಗದಲ್ಲಿ ಎರಡನೇ ಚೇರಲ್ಲಿ ಕೂತಿರ್ತಾನೆ. ಪಿ ಇಸ್ ದ ಸೆಕೆಂಡ್ ಟು ದ ರೈಟ್ ಆಫ್ ವಿ. ಸೊ ಇಫ್ ಯು ಅಲಾಟ್ ಆರ್ ಫಿಕ್ಸ್ ವಿ ಇನ್ ಟು ದಿಸ್ ಚೇರ್, ಈ ಚೇರ್ಗೆ ವಿ ಅನ್ನು ಅಲಾಟ್ ಮಾಡಿದ್ರಿ ಅನ್ಕೊಂಡ್ರೆ ರೈಟ್ ಸೈಡ್ ಯಾವುದು ವಿಗೆ? ಸೊ ವಿ ಸೆಂಟರ್ನ ಫೇಸ್ ಮಾಡಿದಾನೆ. ಸೊ ವಿ ನ ಬಲಭಾಗ ಇದಾಗಿರುತ್ತೆ, ಎಡಭಾಗ ಈ ಕಡೆ ಆಗಿರುತ್ತೆ. ಸೆಕೆಂಡ್ ಟು ದ ವಿ, ಪಿ ಇಸ್ ದ ಸೆಕೆಂಡ್ ಟು ದ ರೈಟ್ ಆಫ್ ವಿ. ವಿ ನ ಸೆಕೆಂಡ್ ಇದಾನ, ಫಸ್ಟ್ ಸೆಕೆಂಡ್. ಸೊ ರೈಟ್ ಸೈಡ್ ಅಲ್ವಾ? ಸೊ ದಟ್ ಈಸ್ ರೈಟ್. ಕ್ಲಿಯರ್? ಪಿ ಇಸ್ ದ ಸೆಕೆಂಡ್ ಟು ದ ರೈಟ್ ಆಫ್ ವಿ. ವಿ ಇಲ್ಲಿದ್ದಾನೆ, ರೈಟ್ ಸೈಡ್ ಅಂದ್ರೆ ಬಲಭಾಗ ಈ ಕಡೆ ಬರುತ್ತೆ. ಈ ಕಡೆ ಫೋಕಸ್ ಮಾಡ್ತಿರುವ ಇಲ್ಲಿ ನಿಂತು ಈ ಕಡೆ ಮುಖ ಮಾಡುವಾಗ ಅವನ ಬಲಗೈ ಈ ಕಡೆ ಬರುತ್ತೆ, ಎಡಗೈ ಈ ಕಡೆ ಹೋಗುತ್ತಲ್ವಾ? ವಿ ಸೆಕೆಂಡ್ ಟು ದ ಪಿ. ಓಕೆ, ಆನ್ ದ ರೈಟ್ ಸೈಡ್. ಸೊ ವಿಗೂ ಅಲಾಟ್ ಮಾಡಿ 3 ಜನಕ್ಕೆ ಈ ಒಂದು ಟೇಬಲ್ ಅಲ್ಲಿ ಚೇರ್ ಅನ್ನು ಅಲಾಟ್ ಮಾಡಿದೀವಿ. ನೆಕ್ಸ್ಟ್, ಆರ್ ಈಸ್ ದ ಸೆಕೆಂಡ್ ಟು ದ ಲೆಫ್ಟ್ ಆಫ್ ವಿ. ಆರ್ ಈಸ್ ದ ಸೆಕೆಂಡ್ ಟು ದ ಲೆಫ್ಟ್ ಆಫ್ ವಿ. ವಿ ಎಲ್ಲಿದ್ದಾನೆ? ಆರ್ ಇಸ್ ದ ಸೆಕೆಂಡ್ ಟು ದ ಲೆಫ್ಟ್ ಆಫ್ ವಿ. ವಿ ನ ಲೆಫ್ಟ್ ಸೈಡ್ ಯಾವುದು? ಈ ಕಡೆ ಅಲ್ವಾ? ಸೆಕೆಂಡ್ ಅಂದ್ರೆ ಫಸ್ಟ್ ಸೆಕೆಂಡ್. ಇಲ್ಲಿ ಯಾರು ಬರ್ತಾರೆ? ಆರ್ ಬರ್ತಾರೆ. ಆರ್ ಇಸ್ ದ ಸೆಕೆಂಡ್ ಟು ದ ಲೆಫ್ಟ್ ಆಫ್ ವಿ. ವಿ ನ ಬಲಭಾಗ ಇದು, ಎಡಭಾಗ ಇದು. ಸೊ ಇಲ್ಲಿ ಫಸ್ಟ್ ಸೆಕೆಂಡ್ ಆರ್ ಇಲ್ಲಿ ಪ್ಲೇಸ್ ಆಗ್ತಾನೆ. ಸೊ ವಿ ಪ್ರೊವೈಡ್ ದ ಅಲಾಟ್ಮೆಂಟ್ ಆನ್ ದ ಲೆಫ್ಟ್ ಸೈಡ್ ಆಫ್ ದ ವಿ ಆನ್ ಸೆಕೆಂಡ್ ಚೇರ್. ಕ್ಲಿಯರ್? ಸೊ ಇಲ್ಲಿ ತನಕ ಬಂದ್ವಿ. And third to the right of Q. Third to the right of Q. So third to the right of Q ಅಂದ್ರೆ ಎಲ್ಲಿ ಬರೀಬೇಕು? ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ ಅಂಡ್ ಥರ್ಡ್ ಟು ದ ರೈಟ್ ಆಫ್ ಕ್ಯೂ. ಕ್ಯೂ ಇಲ್ಲಿ ಬರ್ದೆ ಅಂತ ಇಟ್ಕೊಳ್ಳಿ. ಸೊ ಥರ್ಡ್ ಟು ದ ರೈಟ್ ಆಫ್ ಕ್ಯೂ ಅಂದಾಗ ಆರ್ ಅನ್ನುವಂಥದ್ದು ಕ್ಯೂ ನ ಬಲಭಾಗದಲ್ಲಿ 3ನೇ ಚೇರಲ್ಲಿ ಕೂತಿರ್ಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಸಿ, ಆರ್ ಇಸ್ ದ ಸೆಕೆಂಡ್ ಟು ದ ಲೆಫ್ಟ್ ಆಫ್ ವಿ. ಲೆಫ್ಟ್ ಆಫ್ ವಿ ಸೆಕೆಂಡ್ ಇದ್ದಾನೆ. ಥರ್ಡ್ ಟು ದ ರೈಟ್ ಆಫ್ ಕ್ಯೂ. ಕ್ಯೂನ ಬಲಭಾಗದಲ್ಲಿ 3ನೇ ಚೇರಲ್ಲಿ ಕೂತಿರ್ಬೇಕು. ಫಾರ್ ಎಕ್ಸಾಂಪಲ್, ಕ್ಯೂ ಇಲ್ಲಿ ಬರ್ದೆ ಅಂದ್ರೆ ಬಲಭಾಗದಲ್ಲಿ ನೋಡುವಾಗ 1, 2, 3 ಇಲ್ಲಿ ಎಷ್ಟು ಕೂತಾಗಿದೆ? ಬರೆಯಕ್ಕಾಗಲ್ಲ. ಇಲ್ಲಿ ಬರೆಯೋಣ ಅಂದ್ರೆ ಆಗ್ಲಿ ಇಮಿಡಿಯೇಟ್ ಆರ್ ಬಂದ್ಬಿಡುತ್ತೆ. ಸೊ ಕ್ಯೂನ ಇಲ್ಲಿ ಅಲಾಟ್ ಮಾಡಿದಾಗ ಏನ್ ಹೇಳಿದ್ದಾರೆ? ಲೆಫ್ಟ್ ಆಫ್ ವಿ ಅಂಡ್ ಥರ್ಡ್ ಟು ದ ರೈಟ್ ಆಫ್ ಕ್ಯೂ. ಕ್ಯೂನ ರೈಟ್ ಸೈಡ್ ಯಾವುದು? ಈ ಕಡೆ ಅಲ್ವಾ? ಸೊ ಫೋಕಸಿಂಗ್ ಹಿಯರ್. ಇಲ್ಲಿ ನಿಂತಿದ್ದಾನೆ, ಬಲಭಾಗ ಎಡಭಾಗ 1, 2, 3 ಆರ್ ಇಲ್ಲಿ ಬರ್ತಾನೆ. ಆರ್ ಇಸ್ ದ ಲೆಫ್ಟ್ ಥರ್ಡ್ ಟು ದ ರೈಟ್ ಆಫ್ ಕ್ಯೂ. ಕ್ಯೂನ ಥರ್ಡ್ ಪ್ಲೇಸ್ ಅಲ್ಲಿ ರೈಟ್ ಸೈಡ್ ಅಲ್ಲಿ 1, 2, 3. ಸೊ ಅವರ್ ಅಲಾಟ್ಮೆಂಟ್ ಆಫ್ ಕ್ಯೂ ಈಸ್ ರೈಟ್. ನೆಕ್ಸ್ಟ್ ನೋಡೋಣ. ಡಬ್ಲ್ಯೂ ಈಸ್ ನಾಟ್ ಆನ್ ಇಮ್ಮಿಡಿಯೇಟ್ ನೈಬರ್ ಆಫ್ ವಿ. ಡಬ್ಲ್ಯೂ ಈಸ್ ನಾಟ್ ಆನ್ ಇಮ್ಮಿಡಿಯೇಟ್ ನೈಬರ್. ನೈಬರ್ ಅಂದ್ರೆ ನೆರೆಹೊರೆ. ವಿ ನ ಇಮ್ಮಿಡಿಯೇಟ್ ನೈಬರ್ ಆಗಿರಬಾರ್ದು, ಅಂದ್ರೆ ಪಕ್ಕನೇ ಬಂದಿರಬಾರ್ದು. ವಿ ನ ಪಕ್ಕದ ಚೇರಲ್ಲಿ ಕೂತಿರಬಾರ್ದು. ಯಾರು? ಡಬ್ಲ್ಯೂ. ಸೊ ಇಲ್ಲಿ ಕೂತ್ರೆ ಪಕ್ಕ ಆಗತ್ತೆ. ಇಲ್ಲೂ ಕೂರ್ಸೋಂಗಿಲ್ಲ, ಇಲ್ಲೂ ಕೂರ್ಸೋಂಗಿಲ್ಲ. ಹಂಗಾರೆ ಇನ್ನೆಲ್ಲಿ ಕೂರ್ಸೋಣ? ಉಳಿದಿರೋದು ಇದೊಂದೇ ಪ್ಲೇಸ್. ಇಲ್ಲಿ ಯಾರನ್ನು ಕೊಡೋಣ? ಡಬ್ಲ್ಯೂ ಅನ್ನ ಕೂರ್ಸೋಣ. ಅರ್ಥ ಆಗ್ತಿದೆ ಅಲ್ವಾ? ಸೊ ಯಾಕೆ ಡಬ್ಲ್ಯೂ ಈಸ್ ನಾಟ್ ಆನ್ ಇಮ್ಮಿಡಿಯೇಟ್ ನೈಬರ್ ಆಫ್ ವಿ. ವಿ ನ ಇಮ್ಮಿಡಿಯೇಟ್ ನೈಬರ್ ಅಲ್ಲ ಅಲ್ವಾ? ಸೊ ಡಬ್ಲ್ಯೂ ನ ಇಲ್ಲೂ ಕೂರ್ಸಕ್ಕಾಗಲ್ಲ, ಇಲ್ಲೂ ಕೂರ್ಸಕ್ಕಾಗಲ್ಲ. ಸೊ ವಿ ಅಲಾಟೆಡ್ ಇನ್ ಬಿಟ್ವೀನ್ ದ ಆರ್ ಅಂಡ್
S. And the last one, Z is the second to the right of T. Z is the second to the right of T. So T ಇಲ್ಲಿ ಬರ್ದ ಅಂದ್ರೆ ಅವ್ನ ರೈಟ್ ಸೈಡ್ ಯಾವ್ದಾಗುತ್ತೆ, ಈ ಕಡೆ ಆಗುತ್ತೆ. ಇಲ್ಲಿ ಕ್ಯೂ ಅಲಾಟ್ ಮಾಡಾಗಿದೆ. ಟಿನ ಇಲ್ಲಿ ಬರ್ದಾಗ ಟಿನ ಸೆಕೆಂಡ್ ರೈಟ್ ಯಾವ್ದು ಬರುತ್ತೆ, ಒಂದು ಖಾಲಿ ಇದೆ ಅಲ್ವಾ. ಸೊ ಅಲ್ಲಿ ಯಾರನ್ನು ಬರಿಬೇಕು, ವಿ ಶುಡ್ ಅಲಾಟ್ ಝೆಡ್. ಟಿ ಇಲ್ಲಿದೆ, ಫಸ್ಟ್ ಸೆಕೆಂಡ್ ಈ ಕಡೆ ಫೋಕಸ್ ಮಾಡ್ತೀಯ ಅಂದ್ರೆ ಟಿನ ಬಲಭಾಗ ಈ ಕಡೆ ಆಗತ್ತಲ್ವಾ. ಝೆಡ್ ಈಸ್ ದ ಸೆಕೆಂಡ್ ರೈಟ್ ಆಫ್ ಟಿ. ಟಿಯ ರೈಟ್ ಸೈಡ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಅಂದ್ರೆ ಝೆಡ್ ಅನ್ನ ಇಲ್ಲಿ ಅಲಾಟ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದ ಸಿಂಪಲ್ ಕಾನ್ಸೆಪ್ಟ್ ಆಫ್ ಸೀಟಿಂಗ್ ಅರೇಂಜ್ಮೆಂಟ್. ಇನ್ ನೆಕ್ಸ್ಟ್ ವಿಡಿಯೋಸ್ ವಿ ವಿಲ್ ಗೋ ಥ್ರೂ ದ ಲಿಟಲ್ difficult problem under seating arrangement. It is very important, which comes under the first chapter of reasoning. In examination on this, there may be a 1 or 2 questions. Thank you.